ಮತ್ತು ಬೆಳಗ್ಗೆ ನೀವು ಸಭಾನಾಯಕರು ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಸಡ್ಜರ್ನ ಅಂತ ಬರಲಿಲ್ಲ. ಮತ್ತು ನಾನೀಗ ವಿರೋಧ ಪಕ್ಷ ನಾಯಕರಿಗೆ ಹೇಳಿದೆ ಮತ್ತು CPP ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲು ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನು ಅಮಾನತುಗೊಳಿಸಿದ್ದೀನಿ. CT ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. ಒಂದು ನಿಮಿಷ ಕೇಳಿ, ಇದು ಇರಲಿ, ತೊಂದರೆ ಇಲ್ಲ. ಆದರೆ ಇವತ್ತು ಫೈನಲ್ ಡೇ, ಇನ್ನು ಕೆಲವು 1 or 2 ಅವರ್ಸಲ್ಲಿ ಎಲ್ಲ ಮುಗಿದೋಗಂಥ ಸಂದರ್ಭ ಇದೆ. ಬರಬೇಕಲ್ಲ ಅವ್ರು 8 ಗಂಟೆಗೆ. ಇರಲಿ, ಅವರು ಯಾವ ಕೆಲಸಕ್ಕೆ ಹೋಗಿದಾರೋ ಗೊತ್ತಿಲ್ಲ ವಿಷಯ. ಆಯ್ತು, ಬರಲಿ, ನೋಡೋಣ, ಮುಂದೆ ನೋಡೋಣ ಮತ್ತೆ. ಅಲ್ಲ, ಆದರೆ ಈಗ ನಾನು ಹೇಳಿದ್ದೀನಿ. 1 ನಿಮಿಷ, ನೀವು 1 ನಿಮಿಷ. ಅಲ್ಲ, ಇರಲಿ, ಅಧ್ಯಕ್ಷರ ಪೀಠದಿಂದ ಆದೇಶ ಆಗಿದೆ. ಒಬ್ಬ ಸದಸ್ಯನಾಗಿ ಕೇಳುವಾಗ ನೋಡಿ, ಈಗ 326, 327ರಲ್ಲಿ ಅವರು ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ನನ್ನ ಪ್ರಕಾರ ನನಗೆ ಅದೆಲ್ಲೂ ಕೂಡ ಆ 326, 327 ಅವ್ರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಅಟ್ರಾಕ್ಟ್ ಆಗಲ್ಲ ಅನ್ನೋದು ಬಹಳ. ನೀ ಹೇಳುದು ಹೊರಗಾಗೋದಕ್ಕೆ ಬಹಳ ಅಮಾನತ್ ನೀಡೋದಕ್ಕೆ ಬರೋದಿಲ್ಲ. ಅದು ಏನು ಮಂಡನೆ ಮಾಡಿದ್ರೆ ಅದರಲ್ಲಿ ನಾನು 300 ಮಾಡಿಲ್ಲ, ಪ್ರಕಾರ ಅಂತ ಹೇಳಿದ್ವಿ ಅಷ್ಟೇ. ಪೀಠದ ಆದೇಶ ಒಂದ್ ಮಾತು ಕೇಳಿ, ನೋಡಿ ಸರ್, ಎಲ್ಲ ಒಂದ್ ಕಡೆ ಮಾತು ಕೇಳಿ, ಅದಕ್ಕೆ ನಾನು ಕೂತಿದ್ದೆ. ನೋಡಿ ರೆಸಲ್ಯೂಷನ್ ಏನ್ ಮೂವ್ ಮಾಡಿದ್ರೆ ಅಂತ ಹೇಳಿ, ಅದ್ರಲ್ಲಿ ನಾನು 300 ಮಾಡಿಲ್ಲ. ಬೇರೆ ಹೊರಗೆ ಹಾಕೋದು ಬೇರೆ. ಈಗ ಅವ್ರಿಲ್ಲ, ನಾನು ಅವ್ರಿಗೆ ಅಷ್ಟು ಅಪಾರ್ಟ್ಮೆಂಟ್ ಕೊಟ್ಟಿದ್ದೆ. ಈಗ ಅವ್ರು ಏನು ಹೇಳ್ತಾರೆ ಅವ್ರನ್ನ ಇನ್ನೊಂದ್ಸರಿ ಅವ್ರನ್ನ ಕೇಳಿ, ಯಾಕಂದ್ರೆ ಗಲ್ಲಿಗೆ ಹಾಕೋರ್ನ ಕೇಳ್ತಾರೆ. ನಾವು ಕೇಳ್ಬೇಕು ಅನ್ನೋದಕ್ಕೆ ಇಷ್ಟು ಟೈಮ್ ಕೊಟ್ಟಿದ್ವಿ. ಅವ್ರು ಬಂದು 1 ನಿಮಿಷ ಕೇಳಿ, ಅವ್ರು ಬಂದು ಏನಾರ ಹೇಳಿದ್ರೆ ನಾನು ಕೇಳ್ತಿದ್ದೆ. ಅವ್ರು ಏನು ಹೇಳ್ತಿದ್ರು ಏನು ಗೊತ್ತಿಲ್ಲ. ಬಟ್ ನಾವೇನಂದ್ರೆ ಅವ್ರನ್ನ ಅಮಾನತು ಮಾಡೋದು ಬೇರೆ, ಹೊರಗೆ ಹಾಕೋದು ಬೇರೆ. ಅಮಾನತು ಮಾಡಿ ಅಂತ ಹೇಳಿದ್ದೀನಿ, ಅದರ ಅರ್ಥ ನೀವು ನೋಡ್ಕೊಳ್ಳಿ. 26, 27 ಅದಕ್ಕೆ ಅಟ್ಯಾಕ್ ಆಗೋದಿಲ್ಲ ನೋಡಿ. ಸಿಕ್ಕಿದ್ರು ನೋಡೋಣ. ಅಲ್ಲಲ್ಲ, ಅವರು ಬೆಳಗ್ಗೆ 1 ನಿಮಿಷ ಬೆಳಗ್ಗೆ ಅವರು ನಾನು ಕೊಟ್ಟಿದ್ರು. ಅವರು ನನ್ನ ಮನವಿಯನ್ನು ಕೊಟ್ಟಾಗ ಒಬ್ಬರು ರೇಸ್ ಮಾಡಲಿಲ್ಲ. ಅದನ್ನು ಅವ್ರು ರೇಸ್ ಮಾಡಿದ್ರು ಅಂದ್ರೆ ನಾನು ಅದಕ್ಕೆ ಏನು ಹೇಳ್ತಿದ್ದೆ ಅದನ್ನು ಮಾಡಲಿಲ್ಲ ಅವರು. ಹೀಗಾಗಿ ಮತ್ತು ಅನಿವಾರ್ಯವಾಗಿ ನೋಡಿ ಈಗ ಮೂವ್ ಮಾಡಿದ್ದಾರೆ. ಇದನ್ನು ಸಭಾನಾಯಕರು ಮೂವ್ ಮಾಡಿದ್ದಾರೆ, ಸೆಕೆಂಡ್ ಮಾಡಿದ್ದಾರೆ. ನೋಡೋಣ, ಅದಕ್ಕೆ ಈಗ ಇಷ್ಟಂತೂ ತೀರ್ಮಾನ ಮಾಡೀನಿ. ಮುಂದೆ ನೋಡೋಣ. ಅದು ಬೇಡ, ಯಾರು ಮಾತಾಡಬೇಡ, ಕ್ಲೋಸ್. ಅಲ್ಲ, ಬೇಡ, ಯಾರು ಅದನ್ನ ಬೆಳೆಸಬೇಡಿ. ಅವರು ನಮ್ಮ ರೆಸಲ್ಯೂಷನ್ ಬಾಯ್ಕಾಟ್ ಮಾಡಿ ಆಚೆ ಹೋಗಿದ್ದಾರೆ. JDSನವರು ಇಲ್ಲೇ ಕೂತಿದ್ದಾರೆ. ಹಾಗಾಗಿ ಅವ್ರು ಬಾಯ್ಕಾಟ್ಗೆ ಹೋಗಿಲ್ಲ. ನಮ್ಮ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಸರಿ, ಉಮಾಶ್ರೀ ಸಭಾಪತಿಗಳೇ, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈ ಒಂದು VB ರಾಮ್ಜಿ ಅಂತಕ್ಕಂತಹ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಏನು ಡಿಸೆಂಬರ್ 17ನೇ ತಾರೀಕು ಸಂಸತ್ತಿನಲ್ಲಿ ಮಂಡಿಸಿದೆ, ಏನು 18ನೇ ತಾರೀಕು. ಮಾನ್ಯ ಅಧ್ಯಕ್ಷರೇ, ನನ್ನೊಂದು ಮನವಿ. ಮಾನ್ಯ ಭೋಜೇಗೌಡರಿಗೆ ಇನ್ನೊಂದು ಅರ್ಜೆಂಟ್ ಆದ ಸಭೆ ಇದೆ, ಗೊತ್ತಿದೆ ನನಗೆ. ಅದಕ್ಕೆ ಅವ್ರು ನನಗೆ ಚೀಟಿ ಕಳಿಸಿದ್ರು, ನಿಮ್ಮವ್ರಿಗೆ ಸ್ವಲ್ಪ ಕಡಿಮೆ ಅಂತ ಹೇಳ್ರಿ, ನಾನು ಮಾತಾಡಿ ಹೋಗ್ಬೇಕಾಗಿ. ಇನ್ನೊಟ್ಟಿಲ್ಲೇ ಕೊಡುತ್ತಲೇ ಅವ್ರನ್ನ, ಇನ್ನೊಟ್ಟಿಲ್ಲೇ ಕೊಡುತ್ತೆ. ಭಾಳ ಒಳ್ಳೇದಿತ್ತು. ಅಲ್ಲ, ಭಾಳ ಒಳ್ಳೇದಿತ್ತು. ಅಲ್ಲೇ ಕೂಡಿಸಿದ್ರ ಇಲ್ಲ, ಅವ್ರು ಅದಕ್ಕೆ ಅಲ್ಲಿ ಕೂಡಿಸಿದ್ರು. ವಿನಂತಿ ಮಾಡ್ತೀನಿ, ತಮ್ಮಲ್ಲಿನೂ ವಿನಂತಿ ಮಾಡ್ತೀನಿ, ಭೋಜೇಗೌಡರು ಮಾತಾಡಿದ ಮೇಲೆ ಅವ್ರು ಮಾತಾಡ್ತೀನಿ. ಇಲ್ಲ, ನಾನು ಪೇಪರ್ ಎಲ್ಲ ಆಯ್ತು ಮಾತಾಡೋ, ನಿನಗೆ ಬೇಕು ಪೇಪರ್ ಮಾತಾಡೋ. ಒಂದು ಕಂಡೀಷನ್ ಮಾತಾಡಿ ಹೋಗಂಗಿಲ್ಲ, ಕುತ್ಕೋಬೇಕಿಷ್ಟ. ಮಾತಾಡಿ ಹೋಗಂಗಿಲ್ಲ, ಕುತ್ಕೊಳ್ಬೇಕು. ಆಯ್ತು, ನಾನು ಕೂತಿರ್ತೀನಿ. ಮಾತಾಡಿ. ಮಾತಾಡ ತಡಿ, ಉಮಾಶ್ರೀ ಮಾತಾಡಂತ ಮಾತಾಡಲಿ. ನೋಡಿ ಎಷ್ಟಾಯ್ತು ನಿನ್ ಬಗ್ಗೆ. ಸಭಾಪತಿಗಳೇ, ದಿನಾಂಕ ಡಿಸೆಂಬರ್ 17ರಂದು ಸಂಸತ್ತಿನಲ್ಲಿ ಮಂಡಿಸಿದಂತಹ VB ರಾಮ್ಜಿ ಅಂತಕ್ಕಂತಹ ಕಾಯ್ದೆ 18ರಂದು ಅಂಗೀಕಾರ ಆಗಿರ್ತಕ್ಕಂಥದ್ದು. ಇಂದು ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರ ಆ ಒಂದು ಕಾಯ್ದೆಯನ್ನು ಖಂಡಿಸಿ ನಿರ್ಣಯವನ್ನು ಮಂಡಿಸ್ತಿರ್ತಕ್ಕಂಥದ್ದನ್ನು ನಾನು ಸ್ವಾಗತಿಸ್ತೇನೆ. ಮನೆ ಸಭಾಪತಿಗಳೇ, ಭಾರತ ಸಂವಿಧಾನದ 73ನೇ ತಿದ್ದುಪಡಿಯ ಪ್ರಕಾರ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿರ್ತಕ್ಕಂಥದ್ದು